ಪೂಜ್ಯ ಕನ್ನಡಿಗರಿಗೆ ಲಾಲ್ಬಾಗ್ ಮಂಜುವಿನ ಸಾಷ್ಟಾಂಗ ನಮಸ್ಕಾರಗಳು. 2020 ಕಾರ್ತೀಕ ಮಾಸದಂದು ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿರುವ ಶ್ರೀಕಂಠೇಶ್ವರನ ದರ್ಶನ ಪಡೆಯುವ ಪ್ರಾಪ್ತಿ ಲಭಿಸಿತು. ನೋಡಿ, ನಂಜುಂಡೇಶ್ವರನ 7 ಅಂತಸ್ತುಗಳ ರಾಜಗೋಪುರ. ದ್ರಾವಿಡ ಶೈಲಿಯ ಈ ರಾಜಗೋಪುರ 117 ಮೀಟರ್ಗಳ ಉದ್ದ ಹಾಗೂ 48 ಮೀಟರ್ಗಳ ಅಗಲ ಇರುತ್ತದೆ. ಕಪಿಲಾ ನದಿ ದಡದಲ್ಲಿ ಸ್ವಾಮಿ ನೆಲೆಸಿರುತ್ತಾನೆ. ದೇವಾಲಯವು 147 ಪಿಲ್ಲರ್ಗಳನ್ನು ಹೊಂದಿರುತ್ತದೆ. ನಂಜುಂಡೇಶ್ವರನು ಸಮುದ್ರ ಮಂಥನ ಸಮಯದಲ್ಲಿ ಆ ಸಮುದ್ರ ಮಂಥನದಿಂದ ಉಕ್ಕಿದ ಆ ನಂಜನ್ನು ಕುಡಿದು ಶಾಂತಿಗಾಗಿ ಬಂದು ಇಲ್ಲಿ ನೆಲೆಸಿರುತ್ತಾನೆ ಎಂಬುದು ಇಲ್ಲಿನ ಇತಿಹಾಸ. ನಂಜನಗೂಡಿನಲ್ಲಿ ಸಾಕಷ್ಟು ದೇವಾಲಯಗಳಿದ್ದು ಬ್ರಿಟಿಷರು ಈ ಊರನ್ನು ಟೆಂಪಲ್ ಆಫ್ ಟೌನ್ ಎಂದು ಕರೆಯುತ್ತಿದ್ದರು. ಇಲ್ಲಿ ಇರುವ ಕಪಿಲಾ ನದಿಗೆ ಕಟ್ಟಿರುವ ರೈಲ್ವೆ ಸೇತುವೆಯು 1735ರಲ್ಲಿ ಕಟ್ಟಿರ್ತಕ್ಕಂಥ ಇತಿಹಾಸದಿಂದ ತಿಳಿಯುತ್ತದೆ. ಇದು ಯುನೆಸ್ಕೋದ ಮಾನ್ಯತೆಯನ್ನು ಸಹ ಪಡೆದಿರುತ್ತದೆ. ದೇವಾಲಯವು ಮುಂಜಾನೆ 6ರಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಹಾಗೂ ಸಂಜೆ 4ರಿಂದ 8:30ರವರೆಗೂ ತೆಗೆದಿರುತ್ತದೆ. ಭಾನುವಾರ ಹಾಗೂ ವಿಶೇಷ ದಿನಗಳಂದು 6ರಿಂದ 8, ಬೆಳಿಗ್ಗೆ 6ರಿಂದ ರಾತ್ರಿ 8 ಗಂಟೆವರೆಗೂ ಸಹ ತೆಗೆದಿರುತ್ತದೆ. ಈ ಸ್ಥಳದಲ್ಲಿ ಕೌಂಡಿನಿ ಹಾಗೂ ಕಬಿನಿ ನದಿಗಳ ಸಂಗಮವೂ ಸಹ ಆಗುತ್ತದೆ. ನದಿಯ ತೀರದಲ್ಲಿ ಮೈಸೂರು ಮಹಾರಾಜರು 16 ಕಾಲಗಳ ಮಂಟಪವನ್ನು ಸಹ ಕಟ್ಟಿರುತ್ತಾರೆ. ಈ ಮಂಟಪ ಪೂರ್ಣವಾಗಿ ಮುಳುಗಿದರೆ ಆ ವರ್ಷ ಉತ್ತಮ ಬೆಳೆಯಾಗುತ್ತದೆ ಎಂಬುದು ಒಂದು ನಂಬಿಕೆ. ಈ ದೇವಾಲಯವನ್ನು ದಕ್ಷಿಣದ ಕಾಶಿ ಅಂತ ಸಹ ಕರೆಯುತ್ತಾರೆ. ಸುಂದರವಾದ ರಾಜಗೋಪುರದ ಮೇಲೆ ಚಿನ್ನದ ಕಳಸಗಳು, ಶ್ರೀ ಮಹಾನಂದಿ, ಶ್ರೀ ಕಾಲಭೈರವೇಶ್ವರ ಸ್ವಾಮಿ. ಈ ದೇವಾಲಯಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರು ಕಾಲಭೈರವ ಸ್ವಾಮಿಯ ದರ್ಶನವನ್ನು, ಆಶೀರ್ವಾದವನ್ನು ಪಡೆಯಲೇಬೇಕಾಗುತ್ತದೆ. ತುಲಾಭಾರ ಮಾಡುವಂಥ ಸ್ಥಳ ಇದು. ದೇವಾಲಯದ ಒಳಗೆ ಇರುವ ಬಿಲ್ವಪತ್ರ ವೃಕ್ಷ, ದೇವರ ದರ್ಶನದಂಥ ಈ ಬಿಲ್ವಪತ್ರ ವೃಕ್ಷ ಕೆಳಗೆ ತಮ್ಮ ಸಂಕಲ್ಪಗಳನ್ನು ನಿವೇದಿಸಿಕೊಂಡರೆ ಆ ಸಂಕಲ್ಪಗಳೆಲ್ಲ ನೆರವೇರುತ್ತದೆ. ದೇವಾಲಯದ ಮುಂದಿನ ಬಲಭಾಗದಲ್ಲಿ ವಲ್ಲಭಾ ಸಮೇತ ಶ್ರೀ ವಿನಾಯಕ ಸ್ವಾಮಿ ಸಹ, ಸಂಕಷ್ಟಹಾರ ಗಣಪತಿ ಸಹ ನೆಲೆಸಿರುತ್ತಾನೆ. ನಾವು ಈ ಕಾರ್ತಿಕ ಮಾಸದಲ್ಲಿ ಈ ದೇವಾಲಯಕ್ಕೆ ಭೇಟಿ ನೀಡಿದ ಸಂದರ್ಭ, ನಮ್ಮ ಪುಣ್ಯವೋ ಏನೋ, ಉತ್ಸವ ಮೂರ್ತಿ ತನ್ನ ಪತ್ನಿಯ ಸಮೇತ ನಮ್ಮ ದರ್ಶನ ಭಾಗ್ಯಕ್ಕೆ ಸಿಕ್ಕಿದ್ದ ನಮ್ಮ ಪುಣ್ಯ. ಪಾರ್ವತಿ ಪರಮೇಶ್ವರರಿಬ್ಬರೂ ಸಹ ಉತ್ಸವ ಮೂರ್ತಿ ನಮಗೆ ದರ್ಶನ ಪ್ರಾಪ್ತಿಯಾಯಿತು. ಪಾರ್ವತಿ ಪರಮೇಶ್ವರರ ದರ್ಶನದಿಂದ ನಾವು ಕೃತಾರ್ಥರಾದೆವು. ಶ್ರೀ ಸ್ವಾಮಿಗೆ ಅತ್ಯಂತ ಪ್ರಿಯವಾದ
ಬಿಲ್ವಪತ್ರೆ, ಶೃಂಗೇರಿ ಶಾರದಾ ಪೀಠದ ಕಲ್ಯಾಣ ಮಂಟಪ ಸಹ ದೇವಾಲಯದ ಬಲಭಾಗದಲ್ಲಿರುತ್ತದೆ. ಪಕ್ಕದಲ್ಲೇ ಶ್ರೀ ಗುರುರಾಯರ ಮಠವೂ ಸಹ ಇರುತ್ತದೆ. ಭಾಗಶಃ ಕರ್ನಾಟಕದ ಹಾಗೂ ಭಾರತದ ಬಹಳಷ್ಟು ಜನ ಈ ಸ್ವಾಮಿಯ ದರ್ಶನ ಪಡೆದಿರುತ್ತಾರೆ ಎಂದು. ಅಲ್ಲಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿ ಮೈಸೂರು ಇರುತ್ತದೆ. ಇತಿಹಾಸ ಪ್ರಸಿದ್ಧವಾದ ಮೈಸೂರಿನ ಅರಮನೆ. ಶ್ರೀಕಂಠದೇವೋ ವಿಶ್ವೇಶ ಕಾಳಿಗಾಪುರ ಕಥಾ ಸಾರಂಗಾ ಕಪಿಲಾ ನಮ ಅನ್ನಪೂರ್ಣ ಚ ಪಾರ್ವತಿ ಶ್ರೀಕಂಠ ಶಂಕರ ಸಾಂಬ ಚಂದ್ರಪುರ ಶಿವ ವಾಮದೇವೋ ವಿಜಯತೆ ವಾಸುದೇವಾದಿ ಸೇವಿತ. ಓಂ ಶ್ರೀಕಂಠೇಶ್ವರಾಯ ನಮಃ. ಈ ನನ್ನ ಚಾನಲ್ಗೆ ಲೈಕ್ ಕೊಟ್ಟು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು ಎಂಬುದು ನನ್ನ ವಿನಂತಿ.